ಹಾಯ್ ಟೀಮ್ ಫಾಸ್ಟ್ ಟ್ರ್ಯಾಕ್ ರೇಸಿಂಗ್. ಇವತ್ತು ನಾನು ನಮ್ಮ HKGN ಲೇತ್ ಬಂದಿದ್ದೆ, ನಮ್ಮ ಶೇರು ವಿಲೇಜ್ಗೆ. ಇವರೊಂದು ಸ್ಟ್ರೋಕ್ ಅಪ್ ಕ್ರ್ಯಾಂಕ್ ಮಾಡಿದ್ದಾರೆ. ಆದ್ರೆ ಸ್ಟ್ರೋಕ್ ಅಪ್ ಕ್ರ್ಯಾಂಕ್ ಏನಂದ್ರೆ, ನಾವು ಫಸ್ಟ್ ಏನ್ ಮಾಡ್ತಾ ಇದ್ವಿ ಅಂದ್ರೆ, ಇದು ವೆಲ್ಡಿಂಗ್ ಮಾಡ್ಬಿಟ್ಟು ಸ್ಟ್ರೋಕ್ ಅಪ್ ಮಾಡಕ್ಕೋಸ್ಕರ ವೆಲ್ಡಿಂಗ್ ಮಾಡ್ಬಿಟ್ಟು ಹೋಲ್ ಜಾಗನ ಚೇಂಜ್ ಮಾಡ್ಬಿಟ್ಟು ಸ್ಟ್ರೋಕ್ ಅಪ್ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೆ, ಬೈ ನೀವು ಸ್ಟ್ರೋಕ್ ಅಪ್ ಮಾಡ್ತೀರಲ್ಲ, ಹೀಟ್ ಮಾಡಿದ್ಮೇಲೆ ಅದು ಟ್ವಿಸ್ಟ್ ಆಗುತ್ತೆ ಏನೋ ಗೊತ್ತಿಲ್ಲ, ಬೇಜಾನ್ ಪ್ರಾಬ್ಲಮ್ಗಳಾಗ್ತದೆ ಇದಕ್ಕೆ. ಇಲ್ಲ ನಾನು ಅದಕ್ಕೋಸ್ಕರ ಹೊಸ ಕ್ರ್ಯಾಂಕ್ ಮಾಡ್ತೇನೆ, ನಾನೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೇನೆ ಅಂತ ಹೇಳಿದ್ರು. ಇದು ಒಳ್ಳೆ ಒಂದು ಕ್ರ್ಯಾಂಕ್ ಕೊಟ್ಟಿದ್ದಾರೆ ನೋಡಿ. 63mm ಇದೆ. ಇದು 63mm ಕ್ರ್ಯಾಂಕ್ ನಾವು ದೊಡ್ಡ ಪಿಸ್ಟಿನ್ ಆಗದೆ ಡೈರೆಕ್ಟ್ ಸ್ಟ್ಯಾಂಡರ್ಡ್ ಪಿಸ್ಟಿನ್ ಹಾಕಿದ್ರೆ ನೀವು CC ಅಪ್ಡೇಟ್ ಆಗುತ್ತೆ. ಏನಕ್ಕೆ CC ಅಪ್ಡೇಟ್ ಆಗುತ್ತೆ ಅಂದ್ರೆ, ಸ್ಟ್ರೋಕ್ ಚೇಂಜ್ ಇದೆಯಲ್ಲ, ಸ್ಟ್ರೋಕ್ ಚೇಂಜ್ ಇಂದ ನಿಮ್ಗೆ CC ಅಪ್ಡೇಟ್ ಆಗುತ್ತೆ. CC ಅಪ್ಡೇಟ್ ಆದ್ರೆ ಏನಾಗುತ್ತೆ ಅಂದ್ರೆ, ಕಂಪ್ರೆಷರ್ ರೇಷು ಜಾಸ್ತಿ ಆಗುತ್ತೆ. ಕಂಪ್ರೆಷರ್ ರೇಷು ಎಷ್ಟು ಜಾಸ್ತಿ ಆಗುತ್ತೆ, ನಾವು ಎಷ್ಟು ಜಾಸ್ತಿ ಮಾಡ್ಕೋಬಹುದು. ಏನೋ ಇದ್ರಲ್ಲೆಲ್ಲ ಫಾರ್ಮುಲಾಸ್ ಇದೆ. ನಮ್ ಕಂಪ್ರೆಷರ್ ರೇಷು ಅಂದ್ರೆ ನಾವು ಜಾಸ್ತಿ ಕಂಪ್ರೆಷರ್ ಮಾಡಕ್ಕಾಗಲ್ಲ. ಏನಿಗೆ ಹೈ ಕಂಪ್ರೆಷರ್ ಆದ್ರೂ ಡೆಟೋನೇಷನ್ ಆಗುತ್ತೆ. ಡೆಟೋನೇಷನ್ ಆದ್ರೆ ಗಾಡಿ ನಾಕಿಂಗ್ ಸೌಂಡ್ ಬರುತ್ತೆ, ನಿಮ್ಗೆ ಟಾಪ್ ಎಂಡ್ ಬರಲ್ಲ. ಟಾಪ್ ಎಂಡ್ ಏನಕ್ಕೆ ಬರಲ್ಲ ಅಂದ್ರೆ ಡೆಟೋನೇಷನ್. ಡೆಟೋನೇಷನ್ ಅಂದ್ರೆ ಏನು, ಗಾಡಿ ಪಿಸ್ಟಿನ್ TDC ಬಂದಾಗ ಅದು ಕಂಬಕ್ಷನ್ ಆಗೋ ಟೈಮಲ್ಲಿ ಕ್ವಿಕ್ ಕಂಬಕ್ಷನ್ ಆಗುತ್ತೆ. ಕ್ವಿಕ್ ಕಂಬಕ್ಷನ್ ಆಗಿದ್ರೆ ಏನಾಗುತ್ತೆ ಅಂದ್ರೆ, ಬರೀ ನಿಮ್ಗೆ ಸ್ಪಾರ್ಕ್ ಆಂಗಲ್ ಜಾಸ್ತಿ ಆಗುತ್ತೆ, ಇಂಟೇಕ್ ಫ್ಲೋ ಆಂಗಲ್ ಇದೆ ಅದು ಕಮ್ಮಿ ಆಗುತ್ತೆ. ಆ ಟೈಮಲ್ಲಿ ನಿಮ್ಗೆ ಪ್ರಾಬ್ಲಮ್ ಬರುತ್ತೆ. ಈ ಕ್ರ್ಯಾಂಕ್ ನ ನೀವು ಡೈರೆಕ್ಟ್ ಸ್ಟ್ಯಾಂಡರ್ಡ್ ಪಿಸ್ಟಿನ್ ಏನು ಚೇಂಜ್ ಮಾಡೋದ್ ಬೇಡ, ಈ ಬರೀ ಕ್ರ್ಯಾಂಕ್ ನ ತಗೊಂಡು ಡೈರೆಕ್ಟ್ ನಿಮ್ ಗಾಡಿಗೆ ಹಾಕಿದ್ರೆ CCನೂ ಅಪ್ಡೇಟ್ ಆಗುತ್ತೆ, ನಿಮ್ಗೆ ರನ್ನಿಂಗು ಚೇಂಜ್ ಬಂದೇ ಬರುತ್ತೆ. ರನ್ನಿಂಗ್ ಏನಕ್ಕೆ ಚೇಂಜ್ ಬರುತ್ತೆ ಅಂದ್ರೆ, ಕಂಪ್ರೆಷರ್ ಎಷ್ಟು ಜಾಸ್ತಿ ಆಗುತ್ತೆ. 2V ವಾಲ್ ನ ಎಷ್ಟು ಕಂಪ್ರೆಷರ್ ಜಾಸ್ತಿ ಮಾಡಬಹುದು, 4V ಗೆ ಎಷ್ಟು ಕಂಪ್ರೆಷರ್ ಟ್ಯಾಲಿ ಮಾಡ್ಬೇಕು, ಅದು ಮೆಕ್ಯಾನಿಕಲ್ ಕೆಲಸ ಮಾಡೋರು ಗೊತ್ತಿರ್ತದೆ. ಅದೆಲ್ಲ ನಾನು ಹೇಳ್ಕೊಂಡಿದ್ರೆ ಇವಾಗ ಚೆನ್ನಾಗಿ ಕಾಣಿಸಲ್ಲ. ಇದು ಒಳ್ಳೆ ಕ್ರ್ಯಾಂಕ್ ಮಾಡಿದ್ದಾರೆ. ಇನ್ನೊಂದು BRT ಕ್ರ್ಯಾಂಕ್ ಶಾಫ್ಟ್ ಇದೆಲ್ಲ, ಕ್ರ್ಯಾಂಕ್ ಶಾಫ್ಟ್ 62mm ಬರ್ತಾಯಿತ್ತು, ನಮ್ಗೆ 63, 64 ಆತರ ಬೇಕಾಗಿತ್ತು. ಇವಾಗ 63 ಮಾಡಿದ್ದಾರೆ, ನೆಕ್ಸ್ಟ್ 64 ಮಾಡಿ. ಇದಕ್ಕೂ ಅದಕ್ಕೆ ಏನ್ ಚೇಂಜಸ್ ಇದೆ ನೋಡೋಣ. ಇವಾಗ ಆಲ್ರೆಡಿ ನಾನು ಯೂಸ್ ಮಾಡ್ಬಿಟ್ಟಿದ್ದೀವಿ. ಇದು 63 ಯೂಸ್ ಮಾಡಿದ್ರೆ ಒಂಚೂರು ತೊಂದರೆ ಕೊಡ್ತಾ ಇಲ್ಲ. ಆಟೋ ಕ್ರಾಸ್ ಗಾಡಿ ಬಹಳ ಸೂಪರ್ ಆಗಿ ಓಡ್ತಾ ಇದೆ, ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ. ನೆನೆ ಡೆಟೋನೇಷನ್ ಆಗ್ತಲ್ಲ. ಏನಕ್ಕೆ ಆಗ್ತಾ ಇಲ್ಲ ಅಂದ್ರೆ, ಇದು ಕ್ರ್ಯಾಂಕ್ ಅಲ್ಲಿ ಒಳ್ಳೆ ಸ್ಟ್ರೋಕ್ ಅಪ್ ಮಾಡಿ ಕ್ರ್ಯಾಂಕ್ ಬ್ಯಾಲೆನ್ಸಿಂಗ್ ಕೂಡ ಆಗಿದೆ. ಇದ್ರಲ್ಲಿ ವೈಬ್ರೇಷನ್ ಬರ್ತಾ ಇಲ್ಲ. ಏನ್ ಕ್ರ್ಯಾಂಕ್ ಬ್ಯಾಲೆನ್ಸ್ ಅಂದ್ರೆ ಏನು, ಕ್ರ್ಯಾಂಕ್ ವೇಟ್ ನ ಟ್ಯಾಲಿ ಮಾಡ್ತೀವಿ ನಾವು. ದೊಡ್ಡ ಪಿಸ್ಟಿನ್ ಹಾಕಿದ್ರೆ ಏನ್ ಕ್ರ್ಯಾಂಕ್ ಬ್ಯಾಲೆನ್ಸ್ ಮಾಡ್ಬೇಕು, ಚಿಕ್ಕ ಪಿಸ್ಟಿನ್ ಹಾಕಿದ್ರೆ ಕ್ರ್ಯಾಂಕ್ ಏನ್ ಬ್ಯಾಲೆನ್ಸ್ ಮಾಡ್ಬೇಕು ಅನ್ಬಿಟ್ಟು ಆತರ ಇದು ಕ್ರ್ಯಾಂಕ್ ಬ್ಯಾಲೆನ್ಸಿಂಗ್ ಆಗಿದೆ. ಇನ್ನೊಂದು ಏನಂದ್ರೆ, ಇದು 74mm ಪಿಸ್ಟಿನ್ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡ್ತಾ ಇದ್ವಿ. ಏನಕ್ಕೆ ಒಳ್ಳೆ ಕ್ವಾಲಿಟಿ 4th ಪಿಸ್ಟಿನ್ ನಾವು ಯೂಸ್ ಮಾಡಿಲ್ಲ ಅಂದ್ರೆ, ನಮಗೆ ಸೀಸಿಂಗ್ ಪ್ರಾಬ್ಲಮ್, ಪಿಸ್ಟಿನ್ ಎಕ್ಸ್ಪೆಂಡ್ ಆಗೋದು, ಆತರ ತೊಂದರೆಗಳು ಬರ್ತಾ ಇದೆ. ಅದಕ್ಕೋಸ್ಕರ 74 ಒಳ್ಳೆ ಪಿಸ್ಟಿನ್ ಒಂದು ಯೂಸ್ ಮಾಡಿದ್ವಿ. 63mm ಸ್ಟ್ರೋಕ್ ಮಾಡಿದೀವಿ. ಎಲ್ಲ ಟೋಟಲ್ಸ್ 272cc ಬರ್ತಾ ಇದೆ. 270cc ಬರ್ತಾ ಇದ್ರೆ, ಅದಕ್ಕೋಸ್ಕರ ಈ ವಾಲ್ ಸೈಜ್ ನ ಚೇಂಜ್ ಮಾಡಿದ್ವಿ. ಏನಕ್ಕೆ ಪಿಸ್ಟಿನ್ ದೊಡ್ಡದಾಕಿದ್ರೆ ವಾಲ್ ಸೈಜ್ ನ ದೊಡ್ಡ ಮಾಡ್ಲೇಬೇಕು. ಪಿಸ್ಟಿನ್ ದೊಡ್ಡದಾಗ್ಬಿಟ್ಟು ನಾವು ಚಿಕ್ಕ ವಾಲ್ ಹಾಕಿದ್ರೆ ನಮ್ಗೆ ಇಂಟೇಕ್ ಫ್ಲೋನು ಕರೆಕ್ಟ್ ಆಗಿ ಬರಲ್ಲ, ಎಕ್ಸಾಸ್ಟ್ ಔಟ್ಪುಟ್ ಕರೆಕ್ಟ್ ಆಗಿ ಬರಲ್ಲ. ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ನಾವು ವಾಲ್ ಹಾಕಿದ್ರೇನೆ ಗಾಡಿ ರನ್ನಿಂಗ್ ಕರೆಕ್ಟ್ ಆಗಿ ಬರೋದು. ಇವಾಗ ಇದ್ರಲ್ಲಿ ವಾಲ್ ಬಂದ್ಬಿಟ್ಟು ನಿಮ್ಗೆ ಇಲ್ಲೇ ನೋಡಿ 24 ಇದೆ, 27 ಇದೆ. 24 ಎಕ್ಸಾಸ್ಟ್ ಅಲ್ಲಿ ಇಕ್ಕಿದೀವಿ, 27 ಇಂಟೇಕ್ ಅಲ್ಲಿ ಇಕ್ಕಿದ್ವಿ. ಇಂಟೇಕ್ ಯಾವತ್ತೂ ದೊಡ್ಡದಿರ್ಬೇಕು. ಏನಕ್ಕೆ ಇಂಟೇಕ್ ಫ್ಲೋ ಜಾಸ್ತಿ ಬೇಕು, ಎಕ್ಸಾಸ್ಟ್ ಫ್ಲೋ ಕಮ್ಮಿ ಇರಬೇಕು. ಅದಕ್ಕೋಸ್ಕರ ಇದು ಕ್ಯಾಲ್ಕುಲೇಷನ್ ಲೆಕ್ಕಕ್ಕೆ ನಮ್ಗೆ 100% ಸಕ್ಸಸ್ ಆಗಿದೆ. ನಾನು ವಿಡಿಯೋ ಮಾಡೋ ರೀಸನ್ ಏನಕ್ಕಂದ್ರೆ, ನಮ್ ಕೆಲಸ ಸಕ್ಸಸ್ ಆಗಿದೆ. ನಮ್ಮಿಂದ ನಮ್ ಮೆಕ್ಯಾನಿಕ್ ಬಂದವ್ರಿಗೆ ಎಲ್ಲರಿಗೂ ಒಂದು ಹೆಲ್ಪ್ ಆಗ್ಲಿ ಅನ್ಬಿಟ್ಟು ನೀವು ಯೂಸ್ ಮಾಡಿ. ಒಳ್ಳೆ ಕ್ರ್ಯಾಂಕ್ ಶಾಫ್ಟ್, ಒಳ್ಳೆ ಪಿಸ್ಟಿನು, ಒಳ್ಳೆ ಕೆಲಸ ಮಾಡಿದ್ವಿ. ಇನ್ನೊಂದು ಪ್ಲಸ್ ಪಾಯಿಂಟ್, ಫಸ್ಟ್ ನಾವು ವಾಲ್ ಬಿಗ್ ವಾಲ್ ಹಾಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ, ಇದನ್ನ ಕಾಪರ್ ಗೈಡ್ ಎಲ್ಲ ಮಾಡ್ಬಿಟ್ಟು ಥ್ರೆಡಿಂಗ್ ಟೇಪ್ ಎಲ್ಲ ಮಾಡಿ ಏನೇನೋ ಮಾಡಿದ್ವಿ. ಒಳ್ಳೆ ಸಕ್ಸಸ್ ಆಗುತ್ತೆ ಅಂದ್ರೆ, ಆದ್ರೆ ಸಕ್ಸಸ್ ಆಗಿಲ್ಲ. ಅದಕ್ಕೋಸ್ಕರ ನಾರ್ಮಲ್ ಗೈಡ್ ಅಲ್ಲೇ ನಾವು ಅದೇ ಸೀಟಿಂಗು ಚೇಂಜ್ ಮಾಡಿದೆ, ಜಾಸ್ತಿ ಕೆಲಸ ಮಾಡಿದೆ. ಇದು ಔಟ್ರ್ ಇದೆಯಲ್ಲ, ಇದು ಫಸ್ಟ್ ಏನಾಗುತ್ತೆ, ಔಟ್ರ್ ಎಲ್ಲ ಜಾಸ್ತಿ ಅಗ್ಲ ಆಗ್ಬಿಟ್ಟು ಇದೆಲ್ಲ ಎಡ್ ಕೆಟ್ಟೋಗ್ತಾ ಇತ್ತು. ಇವಾಗ ಒರಿಜಿನಲ್ ಟೇಪ್ ಅಲ್ಲೇ ಇದೆ. ಆ ಸೆಟಪ್ ಅಲ್ಲಿ ನಾವು ವಾಲ್ ಸೆಟಪ್ ಎಲ್ಲ ಮಾಡಿದೀವಿ. ಪೋರ್ಟಿಂಗ್ ಕೆಲಸ ನಿಮ್ಗೆ ಬೇರೆ ಬೇರೆ ತರ ಕ್ಯಾಲ್ಕುಲೇಷನ್ ನೀವು ಹೆಂಗಾದ್ರೂ ಮಾಡ್ಕೊಳ್ಳಿ. ಅದಕ್ಕೆ ತಕ್ಕಂತ ಮೇನ್ ಕೆಲಸ ಒಂದೇ, ಕಂಪ್ರೆಷರ್ ನ ಮ್ಯಾಚ್ ಮಾಡ್ಬೇಕು ಗಾಡಿಯಲ್ಲಿ. ಇಂಟೇಕ್ ಫ್ಲೋ, ಎಕ್ಸಾಸ್ಟ್ ಫ್ಲೋ ಎಷ್ಟು ಬರಬೇಕು, ವಾಲ್ ಏನ್ ಪಿಸ್ಟಿನ್ಗೆ ಎಷ್ಟು ದೊಡ್ಡದಾಗಬೇಕು. ಇವಾಗ ನಮ್ ಲೇತಲ್ಲಿ ನಾನು ಬಂದ್ಬಿಟ್ಟು ಈ ಪಿಸ್ಟಿನ್ ಹಾಕ್ತಾ ಇದೀನಿ ಅಂದ್ರೆ, ಅವ್ರು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಇದಕ್ಕೆ ತಕ್ಕಂತೆ ನನ್ ವಾಲ್ ಹಾಕೊಟ್ಟವ್ರೆ. ಇದ್ರಲ್ಲಿ ಒಂಚೂರು ತೊಂದರೆ ಬರ್ತಾ ಇಲ್ಲ. ನಾನು ಯೂಸ್ ಮಾಡ್ತಾ ಇದೀನಿ, ನೀವು ಯೂಸ್ ಮಾಡಿ. ಇದು ಪ್ರಾಡಕ್ಟ್ ನಿಮ್ಗೆ ಬೇಕಂದ್ರೆ HKGN ನವಾಬ್ ಅಂತ ನಿಮ್ಗೆ ಗೊತ್ತು, ಇಲ್ಲ ನನ್ನ ನಂಬರ್ ಇರ್ತಾ ಇದೆ, ನಾನು ನವಾಬ್ ನಂಬರ್ ಹಾಕ್ತೀನಿ. ದಯವಿಟ್ಟು ತಗೊಂಡು ಯೂಸ್ ಮಾಡಿ. ಅದ್ರ ರಿವ್ಯೂ ನಮ್ಗೆ ಕೊಡಿ. ಏನಕ್ಕಂದ್ರೆ ನಾವು ಸಕ್ಸಸ್ ಮಾಡಿದೀವಿ. ಅದಕ್ಕೋಸ್ಕರ ನಾನು ನಿಮ್ಗೋಸ್ಕರ ಹೇಳ್ತಾ ಇರೋದು. ನಾನು ಯಾವ್ದು ವಿಡಿಯೋ ನಾನು ಹಾಕ್ತಾ ಇರಲಿಲ್ಲ ಬೇರೆಯವ್ರದ್ದು. ಏನಕ್ಕಂದ್ರೆ ಇದು ನಮ್ಲೇತು, ನಾನು ಇಲ್ಲೇ ಕೆಲಸ ಮಾಡೋದು. ಇಲ್ಲಿಂದ ಕೆಲಸ ಮಾಡಿಸಿ ನನಗೆ ಏನು ತೊಂದರೆಗಳು ಬಂದಿಲ್ಲ. ಅದಕ್ಕೋಸ್ಕರ ನಿಮ್ಗೂ ತೊಂದರೆ ಬರಬಾರ್ದು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದು. ಥ್ಯಾಂಕ್ ಯು ಟೀಮ್ ಫಾಸ್ಟ್ ಟ್ರ್ಯಾಕ್ ರೇಸಿಂಗ್.